ಇವತ್ತು ಸ್ವಲ್ಪ ಮೀನು ಫ್ರೈ ಮಾಡುವ ಅಂತ ಹೇಳಿ ಸ್ವಲ್ಪ ಪೌಡರ್ಗೆ ನೀರು ಹಾಕುದು, ಸ್ವಲ್ಪ ಅಷ್ಟೇ, ಜಾಸ್ತಿ ಫ್ರೈ ಮಾಡ್ಲಿಕ್ಕಿಲ್ಲ. ನಿನ್ನೆ ತಂದ ಮೀನು ಇತ್ತು, ಅದುವೇ ಬಂಗಡೆ ಮೀನು ಇತ್ತು. ಇದನ್ನು ಹೀಗೆ ಹೀಗೆ 4 ಬಂಗುಡೆ ಮೀನು ಬೂತಾಯಿ ಗ್ರೇವಿ ಮಾಡೋದು, ಅದು ನಿನ್ನೆ ತಂದಿದ್ದೆವು. ಮೀನಿನ ಗ್ರೇವಿಗೆ ಸ್ವಲ್ಪ ಇದು ಬೇಕು, ಎಂತ ಮೆಣಸು ಒಂದು ಬೇಕು. ಮನೆ ಮುಂದೆ ಒಂದು ಮೆಣಸಿನ ಗಿಡ ಆಗಿದೆ, ಅದು ತನ್ನಷ್ಟಕ್ಕೆ ಆದದ್ದು, ಎಂಥದ್ದು ಗಾಳಿಗೆ ಹಾರಿ ಬಂದು ಗಿಡ ಆದದ್ದು ಆಗಿರ್ಬೋದು. ನೋಡಿ ಇದರಲ್ಲಿ ಚಿಕ್ಕ ಚಿಕ್ಕದು ನೋಡಿ, ಹಾಗೆ ಒಂದು ತೆಗಿತೇನೆ ನೋಡಿ, ಇದಕ್ಕೆ ಮೀನಿನ ಗ್ರೇವಿಗೆ ಹಾಕ್ಲಿಕ್ಕೆ. ಮೀನು ಸಾರು ನಾವು ಮಾಡ್ತೇವೆ ಅದೇ ರೀತಿ ಮಾಡಲಿಕ್ಕೆ, ಅದಕ್ಕೆ ಕೊನೆಯದಾಗಿ ಸ್ವಲ್ಪ ಹಸಿಮೆಣಸು ಶುಂಠಿ ಹಾಕಿದ್ರೆ ಆಯ್ತು, ಟೇಸ್ಟ್ ಡಿಫ್ರೆಂಟ್ ಆಗಿರ್ತದೆ. ಸ್ವಲ್ಪ ಕುದಿ ಬರಲಿಕ್ಕೆ ಸ್ವಲ್ಪ ಹುಳುವು ಮಾಡಿದ್ದೇನೆ. ಕರಿಬೇವು ಸೊಪ್ಪು ತಗೊಳ್ಳುವ ಅಂತೇಳಿ ಬಂದೆ. ಇಲ್ಲಿ ನೋಡಿ ಉಂಟು, ಮೀನಿನ ಫ್ರೈಗೆ ಸ್ವಲ್ಪ ಹಾಕಲಿಕ್ಕೆ ಮಾತ್ರ. ಮತ್ತು ಈ ಕರಿಬೇವು ಸೊಪ್ಪು ಉಂಟಲ್ಲ, ತುಂಬ ಪರಿಮಳ. ನಾವು ಇದಕ್ಕಿಂತ ಮೊದಲು ಬೇರೆಯವರ ಮನೆಯಿಂದೆಲ್ಲ ಹೀಗೆ ತಂದಿದ್ದೆವು, ಅಕ್ಕನ ಮನೆಯಿಂದ ಮತ್ತು ಆಚೆ ಮನೆಯಿಂದೆಲ್ಲ. ಅದು ಪರಿಮಳವೇ ಇಲ್ಲ, ಇದು ತುಂಬ ಪರಿಮಳ. ಇದು ಎಂತ ಅಂತ ಗೊತ್ತಿಲ್ಲ. ಈಗ ಕರಿಬೇವು ಸೊಪ್ಪು ಇಲ್ಲದಿದ್ದು ಪರಿಮಳವೇ, ಆದರೆ ಇದು ತುಂಬ ಪರಿಮಳ. ಈ ರೀತಿ ಅದರದ್ದು ಎಲೆ ಎಲ್ಲ ನೋಡಿ, ಈ ರೀತಿ. ಇಲ್ಲದ್ರೆ ಕೆಲವೊಂದು ಉದ್ದ ಉದ್ದ ಇರ್ತದೆ, ಅದೆಲ್ಲ ಅಷ್ಟು ಪರಿಮಳ ಇಲ್ಲ. ಅಡುಗೆ ರೆಡಿ, ಮೀನಿನ ಗ್ರೇವಿ ರೆಡಿ, ಫ್ರೈ ರೆಡಿ. ಇನ್ನು ಊಟ ಮಾಡೋದು. ಇನ್ನು ಊಟ ಮಾಡಿ ಮತ್ತೆ ಸಿಗುವ. ಹಲಸಿನ ಹಣ್ಣು ತುಂಡು ಮಾಡುವ ಅಂತೇಳಿ. ಇದು ಸ್ವಲ್ಪ ಹಾಳಾಗಿದೆ ಅಲ್ಲ, ಇದೆಲ್ಲ ಹಾಳಾಗಿದೆ. ಒಳ್ಳೆ ಒಂದು ಇದು ಎಂತದ್ದು ಹಲಸಿನ ಹಣ್ಣು ಹಾಳಾಯ್ತಲ್ಲ, ಎಂತ ಮಾಡೋದು ನನಗೆ. ಒಳ್ಳೇದುಂಟದ್ರ ಹಲಸಿನ ಸೋಳೆ ಎಲ್ಲ. ಸೋಳೆ ಒಳ್ಳೇದುಂಟು. ಹಲಸಿನ ಸೋಳೆಯಲ್ಲಿ 2 ಎಂತ ಹಲಸಿನ ಬೀಜ ನೋಡಿ ಚಂದ ಉಂಟಲ್ಲ, 2 ಟ್ವಿನ್ಸ್ ಹಲಸಿನ ಬೀಜ ಒಂದ್ರಲ್ಲೇ ನೆಡ್ಬೇಕು ನನಗೆ. 2 ನೋಡಿ, ಒಂದೇ ಹಿಂದೆ ಭಾಗ ತೋರಿಸಿ ಅಂತೆ ನೋಡಿ. ಒಂದು ಸೋಳೆ, ಒಂದು ಓಪನ್ ಮಾಡಿ ಆಗಿದೆ. ಒಂದು ಓಪನ್ ಮಾಡಿದಲ್ಲ, ಅದು ಯಾವ್ದು ಗೊತ್ತಿಲ್ಲ ಅಂತ, ಅದಲ್ಲ ಯಾವ್ದೋ ಒಂದು ಓಪನ್ ಮಾಡಿ ಆಯ್ತು, ಮತ್ತೆ ಗೊತ್ತಾಯ್ತು 2 ಹಲಸಿನ ಸೋಳೆ. ಇವತ್ತು ನೆಕ್ಸ್ಟ್ ಡೇ. ಇದು ನಮ್ಮ ಮನೆಯಲ್ಲಿ ಒಂದು ಚಂದದ ಹೂವಿನ ಗಿಡ ಉಂಟು, ಎಷ್ಟು ಚಂದದ್ದು. ಅದು ಇದು ಮಳೆಗೆ ಉಂಟಲ್ಲ, ಅದರ ವೆಯ್ಟ್ ಜಾಸ್ತಿ ಆಗಿ, ನೀರು ವೆಯ್ಟ್ ಜಾಸ್ತಿ ಆಗಿ ಹೀಗೆ ಬಗ್ಗಿದೆ. ನಿಮಗೆ ತೋರಿಸ್ತೇನೆ, ಚಂದ ಇತ್ತು. ಅದನ್ನ ಈಗೆಲ್ಲ ಸರಿ ಮಾಡ್ಲಿಕ್ಕೆ ಉಂಟು. ಯಾಕಂತ ಹೇಳಿದ್ರೆ ಅಷ್ಟು ಚಂದದ ಹೂವನ್ನು ಕಟ್ ಮಾಡ್ಲಿಕ್ಕೂ ಅಲ್ಲ, ಎಂತ ಮಾಡ್ಲಿಕ್ಕೂ ಅಲ್ಲ. ಇವತ್ತು ಅಂದ್ರೆ ಮೊನ್ನೆಯಿಂದ ಇಲ್ಲಿ ತುಂಬಾ ದಿನ ಆಯ್ತು, ಮಳೆಯೇ ಜಾಸ್ತಿ, ವೆಯ್ಟ್ ಜಾಸ್ತಿ ಆಗಿ ತುಂಬಾ ಬಗ್ಗಿದೆ. ಅಷ್ಟು ಬಗ್ತದೆ ಅಂತ ನಮ್ಗೆ ಗೊತ್ತೇ ಇಲ್ಲ. ನಿಮ್ಗೆ ತೋರಿಸ್ತೇನೆ. ಈಗ ಸಹ ಜೋರು ಮಳೆ ಬರ್ತಾ ಉಂಟು. ನಮ್ಮ ಹೂವಿನ ಗಿಡ ನೋಡಿ, ಮಳೆ ಬಂದುಂಟಲ್ಲ, ಅದನ್ನು ಬಾಗಿ ಹೋಗಿದೆ. ಈಗ ಅದನ್ನು ಸರಿ ಮಾಡಬೇಕು. ಅದು ಹೇಗಿತ್ತು ಗೊತ್ತುಂಟ, ಸ್ಟ್ರೇಟ್ ಇತ್ತು ಅಲ್ಲಿ. ಅದು ನೀರು ಫುಲ್ಲು ನೀರಾಗಿದೆ, ನೀರಾಗಿ ಬಗ್ಗಿದೆ. ಅದೀಗ ಕಟ್ಟಾಗ್ತದ, ಈಗ ಜೋರು ಮಳೆ ಬಂತು ನೋಡಿ, ಬಗ್ಗಿತು ನೆಲಕ್ಕೆ. ಈಗ ಅದು ಹೂ ತೆಗಿವಲ್ಲ, ಕೋಲ ಕೊಟ್ಟು ಆಗ್ತದೆ ಅಂತ ನೋಡುವ. ಹೂ ತೆಗಿಬೇಕು ನೋಡಿ, ಬಗ್ಗಿತು ಚಂದದ ಗಿಡ. ಈಗ ಇಲ್ಲದೆ ಕಟ್ಟಾಗ್ತದೆ ನೆಲಕ್ಕೆ. ಈಗ ಜೋರು ಮಳೆ ಬಂತಲ್ಲ, ಹಾಗೆ ನೆಲಕ್ಕೆ ತಾಗಿದೆ ನೋಡಿ ಅಲ್ಲಿ. ನೋಡಿ ಈಗ ಮಳೆ ಬಿಟ್ಟಿತ್ತು, ಈಗ ಕಾಣ್ತದಲ್ಲ ನೋಡಿ. ಇದನ್ನೀಗ ಕಟ್ಟಬೇಕು. ಫುಲ್ಲು ಕೆಳಗೆ ಬಿದ್ದಿದೆ ಅದು. ಇದಕ್ಕೆ ನೋಡಿ, ಇದರಲ್ಲಿ ನೀರು ಜಾಸ್ತಿ ಆಗುತ್ತೆ ನೋಡಿ. ಒಂದರಲ್ಲೇ ನೀರು ನಿಲ್ತದೆ ಜಾಸ್ತಿ. ಅದೆಲ್ಲ ಕಟ್ಟಾಗಿದೆ. ತೆಗೆದ್ರು, ಅದು ಬೇಡ ಅಂತ ಕಾಣ್ತದೆ. ಎಂತ ಮಾಡುದು ಈಗ, ಎಲ್ಲಿ ಕಟ್ಟುದು? ಇಲ್ಲಿಂದ ಸ್ವಲ್ಪ ಕಟ್ ಮಾಡಿದ್ರು. ಅದು ನೋಡಿ, ಇದನ್ನು ತೆಗಿಯುವಾಗ ಬೇಡ ಅಂತ ಅನಿಸ್ತದೆ. ಇಷ್ಟು ಚಂದದ ಹೂವನ್ನು ತೆಗಿಬೇಕಲ್ಲ ಅಂತ ನೋಡಿ. ಎತ್ತಿ ಇಡ್ಬೇಕು. ಸಪುರ ಅಲ್ಲ, ಹೌದು, ಅಪ್ಪ ಕೋಲ್ ತಂದಿದ್ದಾರೆ. ಹಾಗೆ ಇದನ್ನೀಗ ಎತ್ತಿ ಕಟ್ಲಿಕ್ಕೆ. ಅದಿಲ್ಲಿಗೆ ವಯರ್, ಅದು ವಯರ್ ಈಗ ಎತ್ತೋದು. ಎತ್ತಲಿಕ್ಕ. ನಮ್ಮ ಮನೆಯಲ್ಲಿ ಅದು ಹೂವಿನ ಗಿಡ ಎಂತದಿದ್ರೆ ಬೇರೆ ಗಿಡ ಸಹ ಇದ್ರೆ ನೀವು ಫಸ್ಟ್ ಕಟ್ಟೆ ಇಲ್ಲ. ಹೌದು, ನಾವೀಗ ಬಿಟ್ಟು ಈಗ ಆಗಿದೆ. ಇನ್ನು ಕಟ್ಟಬೇಕದು. ಯಾರೆಲ್ಲ ಮನೆ ಬೇಗ ಕಟ್ಟಿ, ಈಗಲೇ ಕಟ್ಟಿ. ಇಲ್ಲದು ಮರ ಇಲ್ಲದು ಇದ್ರೆ. ಮತ್ತೆ ಈಚೆ ಮೋಡ ನೋಡಿ, ಈಗೊಂದು ಮಳೆ ಬರ್ತದೆ. ಎಂತ ಬಾಯಾಗೆಲ್ಲ ಮಾಡಿ ಎಲ್ಲ ಕೂಗುದು. ನಾವಿಲ್ಲಿ ಎಂತ ಕೂಗುದು ಗೊತ್ತುಂಟು, ಇಲ್ಲಿ ತುಂಬ ನಾವಿಲ್ಲೆಲ್ಲ. ನಿಮಗೆ ಕಾಣ್ತಾ ಉಂಟ ಮೋಡ ನೋಡಿ, ಹೇಗೆ ಉಂಟು ಮೋಡ. ಬಂತು ಎಲ್ಲ ಸಂಸಾರ ಒಟ್ಟಿಗೆ ಬಂತು, ಬೆಕ್ಕುಗಳು ಒಟ್ಟಿಗೆ ಬರುದು. ಹಾಗೆ ನೋಡಿ, ಅಲ್ಲಿಂದ ಬರುವಾಗ ಈ ರೀತಿ ಕಟ್ಟಿದ್ದೇವೆ, ಗಟ್ಟಿ ಕಟ್ಟಿದ್ದು. ಮತ್ತೆ ಇದು ಕಟ್ಟದ್ದು, ಒಂದು ಕಟ್ಟಿಗೆ ದೊಡ್ಡ ಕಟ್ಟದ್ದು. ಬಂತು ಮಳೆ. ಇಲ್ಲ, ಓಡು ಮಳೆ ಬರುದು ಸಹ ಇಲ್ಲ.
ಸಂಡೇದು ಎಂತ ಸಲಾಡ್ ಮಾಡ್ಲಿಕ್ಕೆ. ಸಲಾಡ್ ಅಂತ ಹೇಳಿದ್ರೆ ನಾ ಇವರೊಂದು ಬೇರೆ ಟೈಪ್ ಅಲ್ಲಿ ಸಲಾಡ್ ಮಾಡುದು, ಅದು ನಂಗೆ ತಿನ್ನಕ್ಕೆ ಇಷ್ಟ. ನಾನು ಕಟ್ ಮಾಡಿದ್ದು ದೊಡ್ಡ ದೊಡ್ಡದಾಗ್ತದೆ, ದೊಡ್ಡ ಕಟ್ ಮಾಡೋದು. ನನಗೆ ಇಲ್ಲಿ ಅಲ್ಲ ನೋವು, ಸಿರಿದಿಕ್ಕೆ ಕಟ್ ಮಾಡಿದ್ದಾರೆ. ನಂಗೆ ಅದು ಉದಾಸೀನಾಗಿ ಕಟ್ ಮಾಡುದು. ಈರುಳ್ಳಿ ಎಲ್ಲ ಎಷ್ಟು ಉಂಟು? ನೋಡಿ ಅಂತೆ ಬಾಳೆ ಗಿಡ ಬಿದ್ದದ್ದು ದೊಡ್ಡದು ಬಿದ್ದಿದೆ. ಮಳೆ ಸ್ಟಾರ್ಟ್ ಆಗಿದೆ ಮತ್ತೆ ಈಗ. ನಾವೊಂದಿಷ್ಟು ಕಿಚನ್ ಎಲ್ಲ ಅಡುಗೆ ಮಾಡ್ತಾ ಕೂತ್ಕೊಳ್ಳೋದು. ಮತ್ತೆ ಅಡುಗೆ ಮಾಡೋದು ಮತ್ತೆ ಎಂತ ಮಾಡೋದು? ಮಕ್ಕಳು ಹೊರಗೆ ಕೆಲಸ ಮಾಡ್ತಾರೆ ತೋಟದಿಂದ, ನಾವು ಹೊರಗೆ ಅದಕ್ಕೆ ಅಡುಗೆ ಮಾಡಿ ಕೊಡುದು. ಮತ್ತೆ ಎಂತ ಮಾಡೋದು? ಹೊರಗೆ ಹೋಗುದು, ಹೊರಗೆ ಕೆಲಸ ಮಾಡುದು. ಹೌದು, ಕಿಚನ್ ಅಡುಗೆ ಅಡುಗೆ ಇರ್ತಲ್ಲ. ಗಂಡಂದಿರು ಕರೆಕ್ಟ್ ಅಲ್ಲ, ಗಂಡಂದಿರೆಲ್ಲ ಇರ್ತಾರಲ್ಲ, ಅವರು ಹೊರಗೆ ಕೆಲಸ ಮಾಡಿ ಬರ್ತಾರೆ. ಕೆಲವೊಮ್ಮೆ ಹೆಂಡತಿ ಕಿರಿಕಿರಿ ಮಾಡುದು, ಸರಿ ಅಡುಗೆ ಮಾಡ್ಲಿಕ್ಕಿಲ್ಲ, ಹಾಗೆಲ್ಲ ಆಗ್ತದೆ. ಜಗಳ ಮಾಡುದು ಮನೆಯಲ್ಲಿ, ಹಾಗೆಲ್ಲ ಆಗ್ತದಲ್ಲ. ಅಲ್ಲ ಕುರ್ಚಿಲ ಗಂಡನಿಗೆಲ್ಲ ಜಗಳವೇ ಮಾಡ್ಬೇಕು. ಕರೆಕ್ಟ್ ಇರ್ತಾರೆ ಅಂದ್ರೆ ಕೆಲಸ ಎಲ್ಲ ಮಾಡಿ ಟಯರ್ಡ್ ಆಗಿ ಬರುವಾಗ ಸರಿ ಎಲ್ಲ ಅಡುಗೆ ಮಾಡಿ ಕೊಡ್ಬೇಕಲ್ಲ. ಹಾಗೆ ಕರೆಕ್ಟ್ ಆಗಿ ಅಡುಗೆ ಎಲ್ಲ ಮಾಡಿ ಕೊಡ್ಬೇಕು. ಕೆಲವರು ಹಾಗೆಲ್ಲ ನೋಡಿದ್ದೇವೆ ಹಾಗೆ ನಮ್ಮದಲ್ಲ ಬೇರೆದು ನೋಡಿದ್ದೇವೆ. ಹಾಗೆ ನಿಮ್ಗೆ ಹೇಳಿದೆ, ಕೆಲವರು ಬರುವಾಗೆಲ್ಲ ಹಾಗೆ ಕಿರಿಕಿರಿ ಮಾಡುದು, ಜಗಳ ಎಲ್ಲ ಮಾಡ್ಬಾರ್ದು. ಚಂದ ಮಾಡಿ ಕೆಲಸ ಮಾಡ್ಕೊಂಡು ಬರ್ತಾರೆ, ಮನೆಯಲ್ಲಿ ಸಹ ಕಿರಿಕಿರಿ, ಮತ್ತೆ ಅವ್ರಿಗೆ ಟೆನ್ಷನ್ ಆಗ್ತದೆ. ಹೌದು, ಅದಕ್ಕೆ ನಾವು ಎಂತ ಮಾಡ್ಬೇಕು, ಇದು ಸಿಂಪಲ್ ಆದ್ರ ಅಡುಗೆ ಒಂದು ಚೆನ್ನ ಮಾಡಿ ಕೊಟ್ರೆ ಮತ್ತೆ ನಮ್ಗೆ ಬೇರೆ ಎಂತ ಕೆಲಸ ಇರ್ತದೆ. ಚಟ್ನಿ ಕೂಡ ಆಗ್ತದೆ. ಚಟ್ನಿ ಕೂಡ ಆಗ್ತದೆ. ಇದು ಅದು ಬೇರೆ ಎಂತದ್ದು ಹೇಳಿದ್ದು ಬಂದೆ ಎಂತಂತ ಹೇಳ್ತಾರೆ, ಅದೊಂದು ಚೂರಿ ಬಿದ್ದದ್ದು ಕೆಳಗೆ, ಮತ್ತೆ ಹೋಯ್ತು ಎಂತ ಅಂತಾನೆ ಗೊತ್ತಿಲ್ಲ. ಹಾಗೆಲ್ಲ ವಿಷಯ ಒಂದು ಹೇಳಿದ್ರು, ಅಪ್ಪ ನೆನಪಾಯ್ತು. ಹೆಂಗಸರೆಲ್ಲ ಕಿಚನ್ ಅಲ್ಲಿ ಅಡುಗೆ ಮಾಡಿ ಬಿಡ್ತಾರೆ, ಮಾಡ್ತಾ ಇರ್ತಾರೆ, ಗಂಡಸರು ಹೊರಗಿಂದ ಬರ್ತಾರೆ, ಇದು ಅಡುಗೆ ಎಲ್ಲ ಮಾಡಿ ಕೊಡ್ಬೇಕು ಹಾಗೆ ಹೀಗೆ ಅಂತ ಹೇಳಿ. ಹಾಗೆ ಕೆಲವರು ಇರ್ತಾರೆ, ಹಾಗೆಲ್ಲ ಮಾಡ್ಬಾರ್ದು, ಕಿರಿಕಿರಿ ಮಾಡುದು ಕೆಲಸದಿಂದ ಬರುವಾಗ ಹಾಗೆಲ್ಲ ಇರ್ತಾರೆ. ಅದೊಂದು ನಾವು ಕಂಡದನ್ನು ಹೇಳಿದ್ದು. ಹಾಗೆ ನಿಮ್ಗೆ ಕೂಡ ಯಾರಾದ್ರೂ ಈಗ ಆಂಟಿಂದಿರೆಲ್ಲ ಅಡುಗೆ ಎಲ್ಲ ಚಂದ ಮಾಡಿ ಕೊಡಿ ನಿಮ್ಮ ಅಂಕಲ್, ನಿಮ್ಮ ಗಂಡನಿಗೆ, ಹಸ್ಬೆಂಡಿಗೆ. ಹಾಗೆ ಅಂಕಲ್ನವರು ಕೂಡ ಚಂದ ಮಾಡಿ ಊಟ ಮಾಡ್ಲಿ. ಇದು ದಾಲ್ ಸಾರ್ ಮಾಡಿದ್ದು, ನಿನ್ನೆ ಮೀನು ಪದಾರ್ಥ ಅದು ಖಾಲಿಯಾಗಿದೆ. ಅದು ಅಂದ್ರೆ ನಾವು ಸ್ವಲ್ಪ ಉಂಟು ಗ್ರೇವಿ ಉಂಟು, ಅದು ಸ್ವಲ್ಪ ನಾಯಿಗೆ ಎಲ್ಲ ಬೇಕು, ಅದಕ್ಕೆ ಇಡುದು ಇವತ್ತು. ಮತ್ತೆ ಇದು ನೋಡಿ ದಾಲ್ ಸಾರ್, ಇದು ಬಾಳೆ ಗಿಡ ಹೇಳಿದೆವಲ್ಲ ನೋಡಿ ಇಲ್ಲಿ ಕಿಟಕಿಯಿಂದ ಈಗ ಬಿದ್ದದ ಸ್ವಲ್ಪ ಆಗಾಗಿರ್ಬೇಕು, ಯಾವಾಗ ಗೊತ್ತಿಲ್ಲ. ಮಳೆ ಜೋರ್ ಗಾಳಿ ಬಂತು, ಹಾಗಾಗಿರ್ಬೇಕು. ಸ್ವಲ್ಪ ಸರಿ ಇತ್ತು. ಸಕ್ಕರೆ ಹಾಕ್ಲಿಕ್ಕೆ ಉಂಟು ಅದಕ್ಕೆ, ಸ್ವಲ್ಪ ಆಂಟಿ ಹಾಕ್ತಿದ್ರು. ಅದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕುದು, ಅದು ಟೇಸ್ಟ್ ಬರ್ತದ ಬರ್ತದಂತೆ ಟೇಸ್ಟ್. ಅದಕ್ಕೆ ನಾನು ಸ್ವಲ್ಪ ಹಾಕ್ತೇನೆ. ಯಾರಾದ್ರೂ ನೀವು ಸಲಾಡ್ ಮಾಡಿದ್ರೆ ಹಾಗೆ ಮಾಡಿ, ಸ್ವಲ್ಪ ಎಷ್ಟು ಸಕ್ಕರೆ, ಸ್ವಲ್ಪ ಸಕ್ಕರೆ ಹಾಕುವಾಗ ಟೇಸ್ಟ್ ಬರ್ತದೆ ಅಂತೆ ಜಾಸ್ತಿ. ಹಾಗೆ ಅಷ್ಟು ಬೇಕಾ? ಸ್ವಲ್ಪ ಹಾಕ್ತೇನೆ. ಅಷ್ಟು ಸಾಕು, ಸ್ವಲ್ಪ ಒಂದು 1/4 ಚಮಚ ಸಲಾಡಿಗೆ. ತುಂಬಾ ಉಂಟು ನೋಡಿದಲ್ಲಿ. ಇದರಲ್ಲಿ ಮುಳ್ಳು ಸೌತೆ, ಬೀಟ್ರೂಟ್, ಈರುಳ್ಳಿ, ಕ್ಯಾರೆಟ್, ಹಸಿಮೆಣಸು, ಉಪ್ಪು, ಕೊತ್ತಂಬರಿ ಸೊಪ್ಪು, ಸಕ್ಕರೆ. ಅಷ್ಟೇ, ಸಕ್ಕರೆ ಜಾಸ್ತಿ ಇಲ್ಲ, ಸ್ವಲ್ಪ ಹಾಕಿದ್ದು. ಈಗ ಬೆಕ್ಕಿನವರಿಗೆ ಊಟ, ಬೆಕ್ಕಿಗೆಲ್ಲ ಇದು ಸ್ವಲ್ಪ ಹಾಕಿದ್ವಿ, ತಿನ್ನುವುದಿಲ್ಲ ಬೆಕ್ಕುಗಳು, ಬೆಕ್ಕಿಗೆ ಸ್ವಲ್ಪ ಊಟ. ನಾವು ಊಟ ಮಾಡುವ ಮೊದಲು ಬೆಕ್ಕಿಗೆ ಅಂತೂ ಫಸ್ಟ್ ಹಾಕಲೇಬೇಕು, ಇಲ್ಲದಿದ್ದರೆ ನಾವು ಊಟ ಮಾಡುವಾಗೆಲ್ಲ ಕೂಗ್ತದೆ. ಅದಕ್ಕೆ ನಾವು ಯಾವಾಗಲೂ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ನಾವು ಊಟ ಮಾಡುವ ಮೊದಲೇ ಬೆಕ್ಕಿಗೆ ನಾಯಿಗೆಲ್ಲ ಹಾಕಿ ಬಿಡೋದು. ಫಸ್ಟಿಗೆ ಇದಕ್ಕೆ ಆದ ನಂತರ ನೆಕ್ಸ್ಟ್ ನಮ್ಮ ನಾಯಿಗೆ, ಲಕ್ಕಿಗೆ. ಹಾಗೆ ನಾವು ಡೈಲಿ ಹಾಗೆ ಫಾಲೋ ಮಾಡೋದು. ಹಾಗೆ ಅದಕ್ಕೆ ಸಹ ಮತ್ತೆ ಕೂಗುವ ಒಂದು ಎಂತ ಕೆಲಸ ಇರೋದಿಲ್ಲಲ್ಲ, ಇಲ್ಲದಿದ್ರೆ ಕೂಗ್ತದೆ, ಹಸಿವೆ ಆಗ್ತದೆ ಅಂತ ಹೇಳಿ. ಹಾಗೆ ಇಲ್ಲಿ ನೋಡಿ ನಾವು ನಾಯಿಗೆ ಕಾಯಿಲ್ ಬರ್ತಾಯಿಲ್ಲ ಸೊಳ್ಳೆಗೆ, ಅದು ಕೂಡ ಇಡುದು, ತುಂಬ ಸೊಳ್ಳೆ ಇರ್ತದಲ್ಲ. ಮತ್ತೆ ನೋಡಿ ಇದು ನಾವು ಇದು ಮಾಡಿದ್ದು ಎಂತ, ಅದಕ್ಕೆ ಸೋಯಾಬೀನ್ ಅಂತ ಹೇಳ್ತಾರೆ, ಅದು ಎಷ್ಟು ಬೇಯಿಸಿದ್ರು ಇದು ಬೇಯುವುದೇ ಇಲ್ಲ, ತುಂಬ ವಿಜಲ್ ಹಾಕಿದ್ದಾರೆ ಅಮ್ಮ ಕುಕ್ಕರಲ್ಲಿ. ಮತ್ತೆ ನಾವು ಮಾಡಿದ್ದು ಸಲಾಡ್, ಮಧ್ಯಾಹ್ನದ ಊಟ ನಮ್ಮದು. ಹಾಗೆ ಅದನ್ನು ಹಾಕಿ ನಾವು ಈಗ ಊಟ ಮಾಡ್ತಾ ಇದ್ದೇವೆ. ಮಳೆ ಅಂತೂ ಜೋರು ಬಂದು ಹಾಗೆ ಜೋರು ಮಳೆ ಬರೋದು ಬಿಡ್ತದೆ. ಹಾಗೆ ಈಗ ಪಿರಿ ಮಳೆ ಬರ್ತಿತ್ತು, ಊಟ ಮಾಡ್ಲಿಕ್ಕೂ ಭಾರಿ ಖುಷಿ ಆಗ್ತಿತ್ತು, ಅಂದ್ರೆ ಮಳೆ ಬರ್ತಿತ್ತಲ್ಲ. ಹಾಗೆ ನಾವು ಕೆಲವೊಂದ್ಸಲಿ ಇಲ್ಲಿ ಸಹ ಊಟ ಮಾಡ್ತೇವೆ, ಕೆಲವೊಂದ್ಸಲಿ ಬ್ಯಾಕ್ ಸೈಡ್, ನಮ್ಮ ಮನೆಯ ಬ್ಯಾಕ್ ಸೈಡ್ ಉಂಟು, ಅಲ್ಲಿ ಫುಲ್ ತೋಟದಲ್ಲಿ, ಅಲ್ಲಿ ಪ್ಲೇಸ್ ಕೂಡ, ಅಲ್ಲಿ ಕೂಡ ಖುಷಿ ಆಗ್ತದೆ ಊಟ ಮಾಡ್ಲಿಕ್ಕೆ. ಹಾಗೆ ನಮಗೆ ಇದು ತೋಟಕ್ಕೆ ವಾಪಸ್ ಹೋಗ್ಲಿಕ್ಕೆ ಅಂದ್ರೆ ಮಳೆ ಬರುವ ಮುಂಚೆ ಊಟ ಮಾಡಿದ ನಂತರ ತೋಟಕ್ಕೆ ಬಂದಿದ್ದೇವೆ. ಅಂದ್ರೆ ಅದೇ ಅಪ್ಪ ಇಟ್ಟ ಹಾರೆ ಅದನ್ನೆಲ್ಲ ತರ್ಲಿಕ್ಕಿತ್ತು. ಹಾಗೆ ಅದನ್ನು ತರ್ಲಿಕ್ಕೆ
ಅದಕ್ಕೋಸ್ಕರ ನಾವು ಬಂದದ್ದು. ಅಂತ ತೋಟ ಎಲ್ಲ ಕ್ಲೀನ್ ಮಾಡಿದ್ದಾರೆ, ಹಾಗೆ ಬಂದದ್ದು. ನಾನು ಹಾಗೆ ಹೇಳಿದಾಗೆ ಕೆಲವರು ಇರ್ತಾರಲ್ಲ ಗಂಡಂದಿರೆಲ್ಲ ಡ್ಯೂಟಿ ಕೆಲಸ ಮಾಡಿ ಎಲ್ಲ ಬರುವಾಗ ಕಿರಿಕಿರಿ ಮಾಡೋದಂತ, ಅದು ನಾವು ಕಣ್ಣಾರೆ ಕಂಡದ್ದು ನೋಡಿದ್ದು. ಹಾಗೆ ನಿಮಗೆ ಕೂಡ ಅದನ್ನು ಶೇರ್ ಮಾಡುವ ಅಂತ ಹೇಳಿ ಹಾಗೆ ಯಾರು ಕೂಡ ಯಾರಾದರೂ ಕೆಲಸ ಮಾಡಿ ಬರುವಾಗ, ಯಾರೇ ಆಗಲಿ ಮನೆಗೆ ಕೆಲಸ ಮಾಡಿ ಮನೆಯಲ್ಲಿ ಅವರು ದುಡಿಯೋರು ಇರ್ತಾರಲ್ಲ, ಹಾಗೆ ಕೆಲಸ ಮಾಡಿ ಬರುವಾಗ ಯಾರು ಕೂಡ ಕಿರಿಕಿರಿ ಎಲ್ಲ ಮಾಡಬೇಡಿ. ಹೆಚ್ಚಿಗೆ ಜಗಳಲ್ಲೆಲ್ಲ ಕಡೆ ಇರ್ತದೆ, ಎಲ್ಲ ಮನೆಯಲ್ಲಿ ಇದ್ದೇ ಇರ್ತದೆ ಜಗಳ. ಅದನ್ನೊಂದು ದೊಡ್ಡದು ಮಾಡಿ ಅಡುಗೆಯಲ್ಲೆಲ್ಲ ಕೋಪ ತೋರಿಸಿದ್ದು ಸರಿ ಅಲ್ಲ. ಹಾಗೆ ಎಲ್ಲರೂ ಕೂಡ ಯಾರೇ ಮನೆಯಲ್ಲಿ ಕೆಲಸ ಮಾಡಿ ಬಂದರೂ ಕೂಡ ಅಡುಗೆಲ್ಲ ಮಾಡಿ ಕೊಡಿ, ಜಗಳ ಮಾಡದೆ. ಅದು ನಾವು ಒಂದು ಕಡೆ ನೋಡಿದಲ್ಲ, ಅವರು ತುಂಬ ಜಗಳೆಲ್ಲ ಮಾಡಿ ಹಾಗೆಲ್ಲ ಅದನ್ನು ನೋಡಿ ನನಗೆ ಎಂತ ಹಾಗೆ ಸಹ ಅಂತ ಆಗಿತ್ತು. ಹಾಗೆ ಮಾಡಿಸ್ಕೊಂಡು ತಪ್ಪು, ಹಾಗೆ ಮಾಡಬಾರ್ದು ಯಾರು ಕೂಡ. ಹಾಗೆ ಎಲ್ಲರೂ ಒಳ್ಳೆ ರೀತಿಯಲ್ಲಿ ಇದ್ರೆ ಒಳ್ಳೇದಲ್ಲ. ಹಾಗೆ ನಿಮಗೆ ಕೂಡ ಅದನ್ನು ಶೇರ್ ಮಾಡುವ ಅಂತ ಹೇಳಿದ್ದು. ಇಲ್ಲಿ ನೋಡಿ ತೋಟದ ಫುಲ್ ನಮ್ಮದು ತೋಟ ಎಲ್ಲ ಕ್ಲೀನ್ ಆಗಿದೆ. ಅಂದರೆ ತುಂಬ ಸೊಪ್ಪು ಬಂದಿತ್ತು ಮಳೆ ಬಂದು. ಹಾಗೆ ಇಲ್ಲಿ ನೋಡಿ ನಮ್ಮ ಬಾವಿಯಲ್ಲಿ ಇನ್ನು ಮಳೆ ಅಲ್ಲ, ಇನ್ನು ನೀರು ಫುಲ್ ಆಗ್ತದೆ. ಈಗ ನೀರು ಖಾಲಿಯಾಗಿದೆ, ಮತ್ತು ಇಲ್ಲಿ ಯಾರು ಕೂಡ ಬರುವುದಿಲ್ಲ. ಹಾಗೆ ತೋಟ ಎಲ್ಲ ಇಲ್ಲಿ ಯಾರು ಕೂಡ ಹಾಗೆ ಬಾವಿ ಎಲ್ಲ ಮುಚ್ಚಲಿಲ್ಲ, ಯಾರು ಕೂಡ ಬರುವುದಿಲ್ಲ ನಮ್ಮ ಮನೆಯಲ್ಲೇ ಬಿಟ್ಟು. ಹಾಗೆ ನೋಡಿ ಹಲಸಿನ ಹಣ್ಣೆಲ್ಲ ಉಂಟು ಮನೆಯಲ್ಲಿ, ಆದದ್ದು ಇನ್ನೂ ಕೂಡ ತುಂಬ ಉಂಟು ಹಲಸಿನ ಹಣ್ಣು ಮೇಲಿತ್ತು. ಮತ್ತು ಇದು ನೋಡಿ ಒಂದು ವಿಷದ ಅಣಬೆ, ಮಳೆ ಎಲ್ಲ ಬರೋದು, ಹಾಗೆ ವಿಷದ ಅಣಬೆ ತುಂಬ ಆಗಿದೆ ಚಿಕ್ಕದು. ಹಾಗೆ ನಿಮಗೆ ಕೂಡ ಇವತ್ತಿನ ಬ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇವೆ. ಎಲ್ಲರೂ ಖುಷಿಯಾಗಿದೆ ಅಂತ ಹೇಳ್ತಾ ಇನ್ನು ಮುಂದಿನ ಬ್ಲಾಗಲ್ಲಿ ಸಿಗುವ. ಬಾಯ್.